ಈ ಮಾನಸಿಕ ಭ್ರಷ್ಟಾಚಾರ ಮತ್ತು ದೇವರು ಭಕ್ತರ ನಡುವೆ ಜಗಳ, ದೇವರು ಬರೋದು ಹೆಂಗೆ ಅಂತ ಮನಸ್ಸಿಗೆ ಬಿತ್ತಿ ನಮಸ್ಕಾರ ಸ್ನೇಹಿತರೆ. ಈ ದಿನ ಸಂಚಿಕೆಯಲ್ಲಿ ಮಾನಸಿಕ ಭ್ರಷ್ಟಾಚಾರ ಮತ್ತು ದೇವರು ಭಕ್ತರ ನಡುವೆ ಜಗಳ. ಈಗ ಮೊದಲನೇ ವಿಡಿಯೋ ಹಾಕ್ತೀನಿ ನೋಡಿ. ನೋಡಿದ್ರಲ್ಲ, ನೋಡಿ, ಚಿಕ್ಕ ಮಕ್ಕಳಲ್ಲಿ ದೇವರು ಬರೋದು ಹೆಂಗೆ ಅಂತ ಮನಸ್ಸಿಗೆ ಬಿತ್ತಿ ಹೇಗೆ ಮಾಡ್ತಾರೆ ಅಂತ. ಹುಡುಗ ಮೊದಲು ಬಿದ್ದೋದ, ಅವ್ನು ಮಾಡ್ತಾ ಇರೋದಲ್ಲ ಡ್ರಾಮಾ. ಆಮೇಲೆ ಎದ್ದ, ಆ ದೇವ್ರು ಬಂದು ಇನ್ನೊಂದು ದೇವ್ರು ಹುಡುಗನ ಮೇಲೆ ಕೈ ಇಟ್ಟು ಅವನಿಗೆ ದೇವ್ರು ಬಂದಂಗೆ ಆಡಿ ಇನ್ನೊಬ್ಬ ದೊಡ್ಡ ಮನುಷ್ಯನ ಮೇಲೆ ದೇವ್ರು ಬಂದಂಗೆ ಆಡಿ, ಅದೆಲ್ಲ ವಿಡಿಯೋ ನೋಡ್ತೀವಿ. ಏನು ಅನಿಸುತ್ತೆ ನಮಗೆ? ಆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಯಾವ ರೀತಿಯಾದ ನಾವು ದೇವರ ಹೆಸರನ್ನು ಹೇಳ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದೀವಿ ನಾವು ಎಲ್ಲರ ಮನಸ್ಸುಗಳ ಮೇಲೆ. ಆ ಮಗು ದೊಡ್ಡದಾದ ಮೇಲೆ ಏನು ಮಾಡ್ತಾನೆ, ಅವ್ನು ದೊಡ್ಡ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಲ್ರೆಡಿ ಈಗ ನಾಟಕ ಮಾಡ್ತಿದ್ದಾನಲ್ಲ, ಅವ್ನಿಗೆ ಯಾವ ದೇವರು ಬಂದಿಲ್ಲ, ಮೈ ಮೇಲೆ ದೇವರಂತೂ ಬರೋದೇ ಇಲ್ಲ. ಇದ್ರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳು ಹೇಳಿದ್ದೀನಿ, ಅವೆಲ್ಲ ಸುಳ್ಳು. ಯಾರ ಮನುಷ್ಯನ ಮೇಲೆ ದೇವರು ಬರುತ್ತೆ ಅಂತನೋ ಅದು ಸುಳ್ಳು. ಯಾರು ವಿಡಿಯೋ ನೋಡಿದ್ರು ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಇಂಥ ಅದ್ಭುತವಾದ ಪ್ರಕೃತಿಯ ಶಕ್ತಿ, ಸೂರ್ಯನ ಬೆಳಕು, ಸಮುದ್ರ, ಎಷ್ಟೊಂದು ಬಿರುಗಾಳಿ, ಇಂಥ ಶಕ್ತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಅದ್ಭುತವಾದ ಶಕ್ತಿ ದೇವರು ಈ ಮನುಷ್ಯನ ಮೇಲೆ ಬಂದರೆ ಈ ಮನುಷ್ಯ ತಡ್ಕೊತಾನ? ಕೇವಲ 240 ವ್ಯಾಟ್ ಅಥವಾ 220 ವ್ಯಾಟ್ ಕರೆಂಟನ್ನು ಹಿಡ್ಕೊಳಕ್ಕಾಗಲ್ಲ, ಬೂದಿ ಆಗಿಬಿಡ್ತಾನೆ. ಇನ್ನು 11 KV 11,000 KV ಕರೆಂಟ್ ಇರ್ತಲ್ಲ ವೈರು, ಅದು ದೇವ್ರು ಬಂದು ಕುಣಿತಾರಲ್ಲ, ಅವ್ರು ಕೊಟ್ಬಿಡಿ ವೈರ್ನ, ಅಲ್ಲೇ ಬೂದಿ ಆಗಿಬಿಡ್ತಾರೆ. ಅದು ಕರೆಂಟ್ ಸೃಷ್ಟಿ ಮಾಡಿದ್ರೆ ಯಾರು? ಭಗವಂತ. ಅಂಥ ಭಗವಂತನ ಶಕ್ತಿ ಮನುಷ್ಯನ ಮೇಲೆ ಬಂದರೆ ಸಾಧ್ಯ ಏನ್ರಿ? ಇಲ್ಲವೇ ಇಲ್ಲ. ಓಕೆ, ಅದು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾವು ಈಗ ನೀವು ಅರ್ಥ ಮಾಡ್ಕೊಳ್ಳೋ ವಿಡಿಯೋ ನೋಡಿದ್ರಲ್ಲ, ಈ ರೀತಿ ತುಂಬ ಜನರು ಮನುಷ್ಯನ ಮನಸ್ಸಿನ ಮೇಲೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇಲ್ಲ ಸಲ್ಲದ ಸುಳ್ಳುಗಳನ್ನು ಮನಸ್ಸಿಗೆ ತುಂಬಿ ಅದರಿಂದ ವ್ಯಾಪಾರ ಮಾಡ್ತಾರೆ. ಆ ವ್ಯಾಪಾರ ಮಾಡೋದೇ ಭ್ರಷ್ಟಾಚಾರ ಅಂತ ಕರೆಯೋದು. ನೆಕ್ಸ್ಟ್ ಈಗ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. ಅದೊಂದು ಕೇಳವ, ಫಸ್ಟ್ ಅವನ್ನ ಹಿಡ್ಕವ. ಏನು ಮದುವೆ ಮಾಡಿಲ್ಲ ಅಂದ್ಬಿಟ್ಟು ಬಂದಿಲ್ಲ ನೀನು? ನಾನು ಗಂಟೆ ಕೇಳ ನೀನು ಕರ್ಕೊಂಬಂದ ನೀನು 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 ನೀ ಮಾಡಿಸಿಲ್ಲ ಅಂತ ಹೇಳಿದಾನೆ. ನಾನೇ ಕರ್ಕೊಂಡ್ ಮಾಡ್ಕೊಂಡೆ ನೀನು. ನೀ ಕರ್ಕೊಂಡ್ ಕೊಡ್ತಾನೆ ನೀನು ಕರ್ಕೊಂಬಂದ ನೀನು. ನಾನು ಕೊಡ್ತೀನಿ ಕೇಳಿರೋದು ನಿಮ್ಗೆ. ಕರ್ಕೊಂಬ ನೀನು
ನಾನು ಹೇಳ್ತಾ ಇದ್ದೀನಲ್ಲ ನಿಜ. ನಾನು ಹೇಳ್ತಾ ಇದ್ದೀನಲ್ಲ. ಅದಕ್ಕೊಂದು ದಾರಿ ಬೇಡ ಬಸ್ಸಿಗೆ. ಬಸ್ಸಿಗೆ ಅಂತ ಬಸ್ಸಿಗೆ ಒಂದು ದಾರಿ ಬೇಡ ಈಗ. ಒಂದು ನಿಮಿಷ ಬರ್ರಿ ಮುಂದಕ್ಕೆ ನೀನು. ಸುಮ್ಗಿರಿಲ್ಲ ನೀವು. ಮುಂದಕ್ಕೆ ಮುಂದಕ್ಕೆ ಬರ್ರಿ ನೀನು. ಅದಕ್ಕೊಂದು ದಾರಿ ಮಾಡವ ನೀನು. ಇಲ್ಲ ನೀನ್ ಹೇಳಿದಾಗ ಅವ್ನು ಒಪ್ಕೊಳ್ಳಲ್ಲ ಕಣವ. ಈ ಕಳ್ಸ ಮುಂದಕ್ಕೆ ಏನು ಪ್ರಮಾಣ ಮಾಡಿಸ ಅವ್ನು ಒಪ್ಕೊಳ್ಳಲ್ಲ. ನೀನೇನು ಅವ್ನು ಒಪ್ಕೊಳ್ಳಲ್ಲ ಅನ್ಕಣವ. ಅವ್ನು ಒಪ್ಕೊಳ್ಳಲ್ಲ. ಈಗ ನೋಡಿದ್ರಲ್ಲ, ಇಲ್ಲಿ ನೋಡಿ ದೇವ್ರು ಬಂದ್ಬಿಟ್ಟಿದೆ. ಅವ್ನು ದೊಡ್ಡವನು ಕರೀತಿದ್ದಾನೆ, ಬಾರೋ ಇಲ್ಲ ಬಾರೋ ಅಂತ. ಅವ್ನು ಮೊದಲೊಂದ್ಸರಿ ಕೇಳ್ಕೊಂಡು ಹೋಗಿರ್ತಾನೆ ಇವ್ರ ಹತ್ರ. ಅವನು ಮದುವೆ ಆಗಿರಲ್ಲ. ಅವನು ಅಂದರೆ ಎತ್ತು ಬಸವ ಅಂತ ಕರಿತೀವಲ್ಲ, ಅದನ್ನು ಇಟ್ಕೊಂಡು ಬರೋದು, ದೇವ್ರು ಬಂದಂಗೆ ಮಾಡೋದು ಈಗೆಲ್ಲ ಬೇಕಷ್ಟಿದೆ. ಅದು ತುಂಬ ಟಾಪ್ ಲೆವೆಲ್ಗೆ ಹೋಗ್ಬಿಟ್ಟು ಕೆಲವೊಂದು ಎತ್ತನ್ನು ಎ ಸಿ ಕ್ಯಾರಾವ್ಯಾನ್ ಅಂತ ಕರಿತೀವಿ, ಬಸ್ಸು, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ ಪೂಜೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಬೇಕಾಷ್ಟು ದುಡ್ಡು ತೊಗೊಂಡೆಲ್ಲ ಬರ್ತಾರೆ. ಅದೆಲ್ಲ ದೊಡ್ಡ ಬಿಸ್ನೆಸ್ ನಡೀತಾ ಇದೆ. ಅವನು ಮದುವೆ ಆಗಿರಲ್ಲ, ದೇವಿ ಹತ್ರ ಕೇಳ್ಕೊಂಡಿರ್ತಾನೆ. ಸೊ ದೇವಿ ಹೇಳಿರುತ್ತೆ ಮದುವೆ ಆಗುತ್ತೆ ಅಂತ. ಆಗಿರಲ್ಲ, ಕೋಪ ಬಂದ್ಬಿಟ್ಟಿರುತ್ತೆ ಅವನಿಗೆ. ಸೊ ನೆಕ್ಸ್ಟ್ ದೇವ್ರು ಬರುತ್ತೆ, ಅವನ ಹತ್ರ ಬಂದು ಬಾರೋ ಬಾ ಅಂತ ಕೇಳ್ತಾನೆ. ನೀನು ಹುಡುಗಿನ ಕರ್ಕೊಂಬರ್ಬೇಕಾಯ್ತು, ಆಗ ನಾನು ತಾಲಿ ಕೊಡ್ತಿದ್ದೆ ಅಂತ ದೇವಿ ಹೇಳೋದು. ನೀನು ಹುಡುಗಿ ಸಿಕ್ಕಿರ್ತಾನೆ, ಮದುವೆ ಆಗೋದು, ಜಗಳ ಕೆಕ್ಕೊಂಡು ಮುನ್ಸ್ಕೊಂಡು ಹೋಗ್ತಿರ್ತಾನೆ ಅವನು ದೇವ್ರ ಜೊತೆ. ಆದರೆ ತುಂಬ ಜನ ನಿಂತ್ಕೊಂಡೋದು ನೋಡ್ತಾ ಇದ್ದಾರೆ. ಈ ಥರ ವಿಡಿಯೋಗಳು ತುಂಬ ಬರ್ತವೆ ಯೂಟ್ಯೂಬ್ನಲ್ಲಿ. ಅದನ್ನೆಲ್ಲ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ಇದು ಇನ್ಸ್ಟಾಗ್ರಾಮಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನಾನು ನಿಮ್ಗೆ ಹಾಕ್ತೀನಿ, ಈ ವಿಡಿಯೋ ಹಾಕ್ತೀನಿ. ರಾಶಿ ಬರ್ತಾರೆ. ಅಂದರೆ ಈ ರಾಶಿ ವಿಡಿಯೋಗಳೆಲ್ಲ ನೋಡಿದಾಗ ಮನುಷ್ಯನ ಮನಸ್ಸಿನ ಮೇಲೆ ಎಷ್ಟೊಂದು ದೈವಿಕ ಭ್ರಷ್ಟಾಚಾರ ನಡೀತಾ ಇದೆ ಅನಿಸುತ್ತೆ ನನಗೆ. ಏನೋ ಒಂದೆರಡು ಬಂದರೆ ಎಲ್ಲೋ ನಡೆದಿದೆ ಅನ್ಬೋದು. ಇನ್ನು ತಮಿಳ್ನಾಡು ಕಡೆ ಹೋದ್ರಂತೂ ನೋಡೋಕ್ಕೆ ಅಷ್ಟೊಂದು ವಿಡಿಯೋಗಳು ಬರ್ತವೆ ಯೂಟ್ಯೂಬ್ನಲ್ಲಿ. ಸೊ ಇದನ್ನೆಲ್ಲ ನೋಡಿ ಸ್ವಲ್ಪ ಎಚ್ಚೆತ್ಕೊಳ್ಳಿ, ಸರಳವಾಗಿ ಯೋಚನೆ ಮಾಡಿ. ದೇವರು ಅಂತಕ್ಕಂಥದ್ದು ಸೀಮಿತವಾದ ಶಕ್ತಿ ಅಲ್ಲ. ದೇವರು ಅಂತಕ್ಕಂಥ ಒಂದು ಅಗೋಚರವಾದ, ನಮ್ಮ ಬುದ್ಧಿಗೆ ನಮ್ಮ ತಿಳುವಳಿಕೆಗೆ ಸಿಗದ ಶಕ್ತಿ. ನಿನ್ನ ತಿಳುವಳಿಕೆಗೆ ಗಾಳಿಯನ್ನು ಹಿಡಿಯೋಕ್ಕಾಗತ್ತಾ ನಿನ್ನ ಕೈಲಿ? ಪ್ರವಾಹ ಬಂದಾಗ ನೀರನ್ನು ಹಿಡಿಯೋಕ್ಕಾಗತ್ತಾ? ಬೆಂಕಿ ಎತ್ಕೊಂಡಾಗ ಏನು ಕಾಡಿಗೆ ಬೆಂಕಿ ಬಿದ್ದಾಗ ಅದನ್ನು ಹಿಡಿಯೋಕ್ಕಾಗತ್ತಾ ನೀನು? ಎಷ್ಟು ಪ್ರಾಣಿಗಳೆಲ್ಲ ಸುಟ್ಟೋಗುತ್ತೆ. ಸೊ ಈ ರೀತಿಯಾದ ಅದ್ಭುತವಾದ ಶಕ್ತಿಯನ್ನು ನಿನ್ನ ಕೈಲಿ ಹಿಡಿಯೋಕ್ಕಾಗದಾಗ ಮನುಷ್ಯ, ಆ ಶಕ್ತಿ ನನ್ನ ಮೇಲೆ ಬಂದಿದೆ, ಅದು ನನ್ನ ಕಂಟ್ರೋಲಿದೆ. ನನಗೆ ಈ ಪೂಜೆ ಮಾಡಿದ್ರೆ, ನನಗೆ ಈ ಕೋಳಿ ಕಟ್ ಮಾಡಿದ್ರೆ, ಅಥವಾ ಇನ್ನೇನೋ ಒಂದು ಅರ್ಪಿಸಿದ್ರೆ, ಒಂದು ಮರಿ ಕೂದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಸುಳ್ಳು. 5,000 ರೂಪಾಯಿ ಕೊಟ್ಟು ಪೂಜೆ ಮಾಡಿಸೋದು ನಿನಗೆ ಹೆಲ್ಪ್ ಮಾಡ್ತೀನಿ ಅಂದರೆ ಏನು ದೇವ್ರ ಬಿಸ್ನೆಸ್ ಮಾಡ್ತಿದ್ದಾನ? ಮತ್ತು ನೀವು ಪ್ರತಿನಿತ್ಯ ದೇವ್ರ ಮನೇಲಿ ಏನು ಪೂಜೆ ಮಾಡ್ತೀರಿ? ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರಿ? ಆ ರೀತಿ ಯೋಚನೆ ಮಾಡಿದ್ರೆ ನಿಮ್ಮ ದೇವರ ಮನೆಯಲ್ಲಿ ಪೂಜೆ ಮಾಡಲೇಬಾರ್ದು, ಯಾವ ಫೋಟೋನೂ ಇರಬಾರ್ದು. ನಿಮಗೆ ದೇವರ ಶಕ್ತಿಯ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ಇಲ್ಲಿ ಮನೇಲಿ ಮಾಡೋಪ್ಪಂತ ನೀವೆಲ್ಲ ಬರೀ ನಾಟಕ ಮಾಡ್ದಂಗೆ ಆಯ್ತಲ್ಲ. ಮನೇಲಿ ದೇವ್ರ ಪೂಜೆ ಮಾಡಿದ್ರೆ ಆ ದೇವರೇ ಸಾಕು ನಾನು ಕಾಪಾಡುತ್ತೆ. ಮನೇಲಿರೋ ದೇವ್ರ ಮೇಲೆ ಇರತಕ್ಕಂಥ ಫೋಟೋ ನಿಮ್ಮ ಪೂಜೆ ಸುಳ್ಳಾದರೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ತಾರೆ, ಅದು ಸುಳ್ಳಾದರೆ, ಎಲ್ಲೋ ಯಾತ್ರೆ ಮಾಡ್ಕೊಂಡು ಹೋಗಿ ಅಲ್ಲಿ ದೇವ್ರ ಪೂಜೆ ಮಾಡ್ತಾರೆ, ಅದು ಸುಳ್ಳಾದರೆ, ಈ ಪೂಜಾರಿ ಹೇಳೋದು, ಯಾರೋ ಒಬ್ಬ ಜ್ಯೋತಿಷ್ಯಗಾರ ಹೇಳೋದು, ಅದು ಸುಳ್ಳಲ್ವಾ? ಅಲ್ವಾ? ಯೋಚನೆ ಮಾಡ್ಕೊಂಡ್ಕೊಳ್ಳಿ. ಸೊ ದೇವರು ನಿಮ್ಮ ಮನೆಯಲ್ಲಿದೆ. ನಿಮ್ಮ ನಂಬಿಕೆಯಿಂದ ಹೊರಗಡೆ ಬರೋಕ್ಕೆ ಮನಸ್ಸಿಗೆ ಸಾಧ್ಯ ಇಲ್ಲ. ಮನಸ್ಸು ನಂಬಿಕೆಗಳಿಂದ ಈ ಎಲ್ಲ ಆಚಾರ ವಿಚಾರ ಹೊರಗಡೆ ಬರಬೇಕು ಅಂದರೆ ಧ್ಯಾನ ಒಂದೇ ಮಾರ್ಗ. ಧ್ಯಾನ ಮಾಡಿದಾಗ ಮನಸ್ಸು ರಿಲ್ಯಾಕ್ಸ್ ಆದಾಗ ಆ ದೈವಿಕ ಶಕ್ತಿ ಅಂದರೆ ಏನು ಅನ್ನತಕ್ಕಂಥದ್ದು ಖಾಲಿಯಾದ ಮನಸ್ಸಿಗೆ ಮಾತ್ರ ಅರ್ಥ ಆಗುತ್ತೆ.
ಬೇರೆ ಯಾವುದೋ ಹೇಳೋ ವಿಚಾರಗಳಿಂದ ದೇವರನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗ್ರಂಥಗಳನ್ನು ಓದುವುದರಿಂದ ದೇವರು ಅರ್ಥವಾಗುವುದಿಲ್ಲ. ದೇವರು ಅರ್ಥವಾಗಬೇಕಾದರೆ ನೀನು ಸೃಷ್ಟಿಯನ್ನು ಅರ್ಥ ಮಾಡ್ಕೋಬೇಕು, ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೋಬೇಕು, ಈ ಪಿಂಡಾಂಡವನ್ನು ಅರ್ಥ ಮಾಡ್ಕೋಬೇಕು, ಈ ದೇಹವನ್ನು ಅರ್ಥ ಮಾಡ್ಕೋಬೇಕು, ಪ್ರಕೃತಿನ ಅರ್ಥ ಮಾಡ್ಕೊಂಡಾಗ ಮಾತ್ರ ದೇವರು ಏನು ಅನ್ನತಕ್ಕಂಥ ಸ್ಮಾಲ್ ಗ್ಲಿಮ್ಸ್, ಏನೋ ಒಂದು ಸಣ್ಣ ಯೋಚನೆ ಬರುತ್ತೆ. ಅದು ನಿಮಗೆ ಖುಷಿ ಕೊಡುತ್ತೆ. ಹೊರಗೆ ನಡೀತಕ್ಕಂಥವು ಎಲ್ಲ ನಿಮ್ಮ ನಂಬಿಕೆಗಳ ಮೇಲೆ ಆಡುವ ಆಟಗಳು ಅಲ್ವಾ? ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.